ಶುರುವಾಗಿದೆ. ಪೇಂಟಿಂಗ್ ಆಗುತ್ತೆ. ಈಗ ಪೆಂಡಲ್ ಶುರು ಮಾಡ್ತಾರೆ. ಈಗ ಕ್ಯಾಲೆಂಡರ್ಗಳನ್ನು ಇವತ್ತು ಬಿಡುಗಡೆ ಮಾಡಿದ್ದೀವಿ. ರಸ್ತೆಗಳನ್ನು ಈಗಾಗಲೇ ಶುರುವಾಗಿದೆ. ಎಲ್ಲ ಕಡೆ ರಸ್ತೆಗಳನ್ನು ಶುರು ಮಾಡಿದ್ದೀವಿ. ಈ ಮಾರಿ ಜಾತ್ರೆ ಎಲ್ಲರ ಸಹಕಾರದಿಂದ ಒಳ್ಳೆ ರೀತಿಯಲ್ಲಿ ಸಾಗರದ ಮಾರಿ ಜಾತ್ರೆ ಮಾಡಬೇಕು ಅಂತ ನನ್ನೆಲ್ಲರ ಆಸೆ ಇದೆ. ಎಲ್ಲರೂ ಶೇರ್ ಮಾಡೋಣ. ನಾನಂತೂ 15-20 ದಿವಸ ಈ ಕಡೆನೇ ಇದ್ದು ಸಂಪೂರ್ಣ ಜಾತ್ರೆಯ ಎಲ್ಲ ಏನೇನು ಇದಾಗಬೇಕು ಅದೆಲ್ಲವನ್ನು ನೋಡ್ಕೊಳ್ಬೇಕು ಅನ್ನೋದು ಇದೆ. ಈಗ ಖಂಡಿತ ಮಾಡಬೇಕು. ಜೊತೆಗೆ ಕೆಲವು ರಸ್ತೆಗಳೆಲ್ಲ ಇನ್ನೂ ಬ್ಯಾಕ್ಗ್ರೌಂಡ್ ಇದೆ, ಅವೆಲ್ಲ ಪೂರ್ತಿ ಮಾಡಿ ಜನರಿಗೆ ಯಾವುದೇ ತೊಂದರೆ ಆಗದ ರೀತಿ ನೋಡಬೇಕು. ಮತ್ತು ನಮ್ಮ ದ್ವಾರಪಾಲಕಗಳನ್ನು ಮಾಡುವ ರೀತಿಯಲ್ಲೂ ಸಹ ಈಗಾಗಲೇ ನಾವೆಲ್ಲ ಒಂದು ಪ್ಲ್ಯಾನ್ ಮಾಡಿ ಯಾವ್ಯಾವ ರೀತಿ ಮಾಡಬೇಕು, ಸಾರ್ವಜನಿಕ ಬಂದಾಗ ಚಂದ ಕಾಣಲಿಕ್ಕೆ ಇವೆಲ್ಲ ನೋಡ್ತಾ ಇದ್ದೀವಿ. ಪೇಂಟಿಂಗ್ ಈಗಾಗಲೇ ಎಲ್ಲ ಶಾಲೆಗಳೆಲ್ಲ ಕೆಲವೆಲ್ಲ ಮೇನ್ ರೋಡಲ್ಲೆಲ್ಲ ಮಾಡ್ತಾ ಇದ್ದಾರೆ. ಈಗಾಗಲೇ ಕೆಲವು ಮಾಡಿದ್ದಾರೆ. ಕೆಲವು ನಾವು ಮಾರಿಕಂಬ ಜಾತ್ರೆಯಿಂದಲೂ ಸಹ ಒಂದಿಷ್ಟು ಪೇಂಟ್ ಮಾಡೋಕ್ಕೆ ಕೆಲವರಿಗೆ ಕೊಟ್ಟಿದ್ದೀವಿ. ಕೆಲವರಿಗೆ ಪ್ರೈವೇಟ್ ಯಾವುದಾದ್ರು ಇದ್ದರೆ ಅದಕ್ಕೆ ಮಾಡಲಿಕ್ಕೆ ಕೊಟ್ಟಿದ್ದೀವಿ. ಒಟ್ಟಲ್ಲಿ ಯಾವುದೇ ಅಡಚಣೆ ಇದ್ದಂಗೆ ಸಾರ್ವಜನಿಕ ಈ ಒಂದು ಜಾತ್ರೆಯನ್ನು ಭಾಳ ಅದ್ದೂರಿಯಾಗಿ ಮಾಡುವಂಥ ರೀತಿಯಲ್ಲಿ ಎಲ್ಲರೂ ಸಹಕಾರ ಕೊಟ್ಟಿದ್ದೀರಿ. ಕ್ಯಾಲೆಂಡರ್ ತುಂಬ ಚೆನ್ನಾಗಿ ಬಂದಿದೆ. ನಿಜವಾಗ್ಲೂ ಖುಷಿಯಾಗುತ್ತೆ. ನಾನು ನಮ್ಮ ರವಿನಾರಾಯಣ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಸಹಕಾರ ಕೊಟ್ಟಂಥ ದಾನಿಗಳು ಅವರೆಲ್ಲರಿಗೂ ಭಾಳ ಖುಷಿಯಾಗುತ್ತೆ. ಈ ಥರ ದೇವಸ್ಥಾನಕ್ಕೆ ಸಹಕಾರ ಕೊಟ್ಟಂಥವರಿಗೂ ಸಹ ಅಭಿನಂದನೆ ಸಲ್ಲಿಸುವ ಮೂಲಕ ಸಾರ್ವಜನಿಕ ಇದು ಎಲ್ಲರ ನೇತೃತ್ವದಲ್ಲಿ ನಡೆಯುವಂಥ ಒಂದು ಹಬ್ಬ ಇದು. ಈ ರೀತಿ ಎಲ್ಲರೂ ಸಹಕಾರ ಕೊಟ್ಟರೆ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಳ್ತಾರೆ. ಈಗಾಗಲೇ ಟೆಂಡರ್ಗಳೆಲ್ಲ ಆಗೋಗಿದೆ. ಈಗ ಅವರು ಸಹ ದುಡ್ಡೆಲ್ಲ ಕಟ್ಟಿದ್ದಾರೆ. ಮುಂದಿನ ದಿವಸ ಏನು ಮಾಡಬೇಕು ಅನ್ನೋದು ಮಾಡ್ತಾರೆ. ಮತ್ತು ಈ ಸರಿ ಮಾಡಲ್ ಆಗಿ ಏನೇನು ಪೆಂಡಲ್ಗಳು ಹಾಕ್ಬೇಕು ಅನ್ನೋದನ್ನ ಈಗಾಗಲೇ ನಾವೆಲ್ಲ ಹೇಳಿದ್ದೀವಿ. ಅದೇ ಥರ ಮಾಡಲಾಗಿ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಹಾಗೆ ನಾಗಪ್ಪ ಇವತ್ತು ಒಂದಿಷ್ಟು ಇದಾಗಬೇಕು. ಎಲ್ಲಿ ಹೇಗಿದೆ ಏನಿಲ್ಲ ಪಾರ್ಕಿಂಗಿಗೆಲ್ಲ ಎಲ್ಲೆಲ್ಲಿ ಜಾಗ ಇದೆ ಅದೆಲ್ಲ ನಾವು ವ್ಯವಸ್ಥೆ ಮಾಡಿ ಗಣಪತಿ ಕೆಳಗಡೆ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಸಂಗೊಳ್ಳಿ ರಾಯಣ್ಣ ಫೀಲ್ಡ್ ಇದೆ ಅದನ್ನು ಕೊಡೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಮತ್ತೆ ಎಲ್ಲೆಲ್ಲಿ ಪಾರ್ಕಿಂಗ್ ಇದೆ ಎಲ್ಲ ನೋಡ್ತಾ ಇದ್ದೀವಿ. ಎಲ್ಲ ಪಾರ್ಕಿಂಗು ನೋಡ್ತೀವಿ. ಅಯ್ಯಪ್ಪ ಸ್ವಾಮಿ ಈಗಾಗಲೇ ಜೊತೆ ಮಾತಾಡಿದ್ರೆ ಆಡಿದ್ದೀವಿ. ಬಹಳ ಜನ ಅಪೇಕ್ಷೆ ಪಟ್ಟಿದ್ದಾರೆ. ಅದನ್ನ ಎಲ್ಲಿಂದ ಹಾಕ್ಬೇಕು ಅನ್ನೋದೇ ಚಿಂತೆ ಆಗಿದೆ. ಅಲ್ಲಿ ಎಲಿಪ್ಯಾಡಿಂದ ದೂರ ಆಗುತ್ತೆ. ಇಲ್ಲೆಲ್ಲರೂ ಆಗುತ್ತೆ ಯೋಚನೆ ಮಾಡ್ತಾ ಇದ್ದೀವಿ. ಜಾಗ ವಿಚಾರಗಳು ಯಶಸ್ವಿ ಆಗಬೇಕು ಅಂದರೆ ನನಗೆ ಖುಷಿ ಆಗಬೇಕು ಅಂತಲ್ಲ, ಜನರಿಗೆ ತೊಂದರೆ ಆಗಬಾರ್ದು. ಜನರಿಗೆ ನಮ್ಮೂರಿನ ಜಾತ್ರೆ ಚಂದ ಆಯಿತು ಅನ್ನೋದೊಂದು ಬರಬೇಕು ಅನ್ನೋ ಒಂದು ತುಂಬ ಭಾವನೆಗಳನ್ನು ನಮಗೆಲ್ಲರಿಗೂ 3 ತಿಂಗಳಿಂದ ವ್ಯಕ್ತಪಡಿಸ್ತಾ ಕಳೆದ 1 ವಾರದಿಂದ ನಾವು ಈ ಡಾಂಬರೀಕರಣ ಕಾಮಗಾರಿಗಳನ್ನು ಸ್ಟಾರ್ಟ್ ಮಾಡಿದ್ವಿ. ಅವಾಗಲೇ ಸಾಹೇಬರಲ್ಲಿ ಹೇಳಿದರು, ಅದನ್ನು ನಾನು ಹೇಳೋಕ್ಕಾಗೋದಿಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಬೇಳೂರು ಸರ್ ಅವ್ರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾರೆ. ನಮ್ಮ ಸಾಗರ ಯೋಜನಾ ಪ್ರಾಧಿಕಾರದ ಅನುದಾನದಿಂದ ಬಂದಂಥ ನಮ್ಮ ಬೇಳೂರು ಗೋಪಾಲಕೃಷ್ಣಗೆ ನಮ್ಮ ಧನ್ಯವಾದವಾಗಿ ವಂದನೆಗಳು. ಇದು ನಿರಂತರ ಪ್ರಕ್ರಿಯೆ. ಮುಂದಿನ ದಿನಗಳಲ್ಲಿ ಇವತ್ತೇನು ಇವರು ಅಡಿಪಾಯ ಹಾಕಿದ್ದಾರೆ 2 ಕೋಟಿ, ಮುಂದಿನ ಮಾರಿ ಜಾತ್ರೆಗೆ ಅದು ಡಬಲ್ ಆಗುತ್ತೆ. ಅದು ಮುಂದೆ ಹಂಗೆ ಅಂದರೆ ರೈಸ್ ಆಗ್ತಾ ಹೋಗುತ್ತೆ. ಪ್ರತಿ ವರ್ಷನೂ ಜಾತ್ರೆಯ ಡೆವಲಪ್ಮೆಂಟಿಗೆ ಈ ಅನುದಾನ ಕಂಟಿನ್ಯೂ ಆಗುತ್ತೆ, ಅಮೌಂಟು ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ನಮ್ಮ ಶಾಸಕರ ದೂರದೃಷ್ಟಿಯ ಒಂದು ಕೆಲಸ. ಮತ್ತು ಇವತ್ತು ನಾನು ಎಲ್ಲ ವೇದಿಕೆಯಲ್ಲೂ ಅವ್ರ ಬಗ್ಗೆ ಹೇಳಿ ನನಗೆ ಬಾಯಿ ಕಟ್ಬಿಟ್ಟಿದೆ. ಯಾಕಂದರೆ ಸರಳ ವ್ಯಕ್ತಿತ್ವ. ಅವ್ರ ಮನೆಗೆ ಎಲ್ಲರೂ ಹೋಗ್ತೀರಿ, ಎಲ್ಲರೂ ಭೇಟಿ ಮಾಡ್ತೀರಿ. ಎಲ್ಲರಿಗೂ ಅವ್ರದೇ ಆದಂಥ ಸಮಸ್ಯೆಗಳಿದೆ. ವೈಯಕ್ತಿಕವಾಗಿ ಎಲ್ಲ ರೀತಿಯ ಸಹಕಾರ ನೀಡುವಂತಹ ಏಕೈಕ ಶಾಸಕ ಇಡೀ ರಾಜ್ಯದಲ್ಲಿದೆ, ಅದು ಬೇಳೂರು ಗೋಪಾಲಕೃಷ್ಣ ಮಾತ್ರ ಅಂತ ಹೆಮ್ಮೆಯಾಗಿ ಹೇಳ್ಕೊಬೋದು. ನನಗೆ ಬಹಳ ಹೆಮ್ಮೆ ಆಗುತ್ತೆ. ಬಾಲ್ಯ ಜೀವನದಿಂದ ಸಹ ಅವರು ಇಲ್ಲೇ ಆಟ ಆಡಿ ಬೆಳೆದಂಥವ್ರು. ಕಳೆದ 3 ತಿಂಗಳ ಹಿಂದೆ ನಾನು ಮತ್ತು ಈ ಭಾಗದ ಎಲ್ಲ ಸದಸ್ಯರು ಸೇರಿ ಒಂದು 60 ಜನ ಸಹಿ ಹಾಕಿ ನಮಗೊಂದು ರಸ್ತೆ ಆಗಬೇಕು ಮತ್ತು ಚರಂಡಿ ಆಗಿದೆ. ಸುಮಾರು 30-40 ವರ್ಷಗಳಾಯಿತು. ಈ ಮಚಾದ ಆರ್ಟ್ಸ್ ಮನೆಯಿಂದ ತುಕಾರಾಮ್ ಶೆಟ್ಟಿ ಮನೆಯವರಿಗೆ ಅದನ್ನು ಹಾಕಬೇಕು ಅಂತ ಕೊಟ್ಟಂತ ಒಂದೇ ಒಂದು ಮನವಿ. ಆ ಮನವಿ
ತಗೊಂಡು ಅಲ್ಲಿ ಆ ಕ್ಷಣದಲ್ಲೇ ಜೋಸೆಫ್ ನಗರದಲ್ಲಿ ನಾನು ಹುಟ್ಟು ಬೆಳೆದಿದ್ದು, ಆ ಭಾಗದ ಜನತೆಗೆ ಸಂಪೂರ್ಣ ನನಗೆ ಗೌರವ ಇದೆ, ಪ್ರೀತಿ ಇದೆ, ನನ್ನ ಮನೆ ಅಂಗಳ ಅದು ಅನ್ನೋ ಮಾತನ್ನು ಅವತ್ತು ಅವ್ರು ಹೇಳಿ, ಈಗ ಆಗಲೇ ನಮ್ಮ ಚರ್ಚಿನ ಎದುರುಗಡೆ ರಸ್ತೆ ಕಾಮಗಾರಿ ನಾನು ನಿನ್ನೆ ನಗರಸಭೆ ಹೋಗಿ ಮಾತಾಡಿದ ಕೂಡಲೇ ಮೊನ್ನೆಯಿಂದ ಬೆನ್ನತ್ತಿದ ಕೂಡಲೇ ಆಗ್ತದೆ ನಾನು ಹೋದಾಗ ಕಾಮಗಾರಿ ಚಾಲೂ ಆಗಿದೆ. ಅದೇ ರೀತಿಯಲ್ಲಿ ಜೋಸೆಫ್ ನಗರ ಶಾಲೆಯ ಪಕ್ಕದಲ್ಲಿ ಎಲ್ಲರೂ ಆ ಬಲಭಾಗದ ರಸ್ತೆಗಳಲ್ಲಿ ಕಾರ್ಗಳು ನಿಲ್ಲಿಸ್ತಾರೆ. ಬರುವಂತ ಮಕ್ಕಳಿಗೆ ಚರಂಡಿಯಲ್ಲಿ ಬಿದ್ದು ತೊಂದರೆ ಆಗುತ್ತೆ ಅನ್ನೋ ಒಂದು ಬರೀ ನಾನು ಅವರಿಗೆ ಬರೀ ಫೋನಲ್ಲಿ ಹೇಳಿದ್ದಕ್ಕೆ ಆ ಕಾಮಗಾರಿಯೂ ಸಹ ಕೈಗೊಂಡು ಅದಕ್ಕೂ ಸಹ ಕೆಲಸ ಇನ್ನು ಈ ಜಾತ್ರೆ ಒಳಗಾಗಿ ಪೂರೈಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಚರಂಡಿ ಕಾಮಗಾರಿ ಈಗ ಆರಂಭ ಮಾಡಿದ್ರೆ ಮತ್ತೆ ಜಾತ್ರೆಗೆ ತೊಂದರೆ ಆಗತ್ತೆ, ಜನರಿಗೆ ಅದು ಬೇಡ. ಸೊ ಆದ್ರಿಂದ ನಾನು ರಸ್ತೆಗಳನ್ನ ಫಸ್ಟ್ ಮಾಡ್ಕೊಡ್ತೀನಿ ಅಂತ ಹೇಳಿ ಶಾಸಕರು ಬರೀ ದೂರವಾಣಿಯ ಸಂದೇಶದಲ್ಲಿ ಹೇಳಿದ ಒಂದೇ ಒಂದು ಮಾತಿಗೆ ಈ ಭಾಗದ ಸಮಸ್ಯೆಗಳನ್ನ ಬಗೆಹರಿಸಿದ್ದಾರೆ. ಬಹಳಷ್ಟು ಜನ ನಮ್ಮ ಕುತೂಹಲದಿಂದ ಪಾಪ ದಿನ ಕೂಲಿ ಕೆಲಸ ಮಾಡೋರೆಲ್ಲ ಇಲ್ಲಿ ಇದ್ದಾರೆ. ನಮ್ಮ ಜೋಸೆಫ್ ನಗರದವರು ಏನ್ ಹೇಳ್ತಾರೆ, ಶಾಸಕರು ಏನ್ ಮಾಡ್ತಾರೆ ಅಂತ ಹೇಳಿ ಈಗಾಗಲೇ ನಿಮಗೆ ಫಸ್ಟ್ ಈ ರಸ್ತೆಯನ್ನು ಕೊಟ್ಟಿದ್ದಾರೆ. ನಂತರದಲ್ಲಿ ನಿಮ್ಮ ಮಚಾದ ಆಸ್ಪತ್ರೆ ಎಡ ಮತ್ತು ಬಲಗ ಈ ಕ್ರೈಸ್ತ ಸಮಾಜದ ಕಾಂಪೌಂಡ್ ಪಕ್ಕದ ಚರಂಡಿ ಹಾಗೂ ಈ ಬಲಭಾಗದ ಚರಂಡಿಯನ್ನು ಸಹ ಅವ್ರು ಮಾಡಿಕೊಡ್ತಿರೋ ಆಶ್ವಾಸನೆ ಕೊಟ್ಟಿದ್ದಾರೆ. ನೀರಿನ ಸಮಸ್ಯೆ ಈ ಜೋಸೆಫ್ ಸ್ವಲ್ಪ ಸಮಸ್ಯೆ ಉಂಟಾಗಿದೆ. ಯಾಕಂದ್ರೆ ಮಹತ್ವದ 1981 ಇಸ್ವಿಯಲ್ಲಿ ನಾವು ಶಾಸಕರು ಇಲ್ಲಿ ಬೆಳೆದಾಗಲೂ ಸಹ ಈ ಟ್ಯಾಂಕ್ ಅನ್ನ ಸಂಪತ್ತನ್ನ ಕಾಂಟ್ರಾಕ್ಟರ್ ಸರ್ ಇಲ್ಲೇ ಪಕ್ಕದಲ್ಲಿ ನಿಮ್ಮನೆ ಪಕ್ಕದಲ್ಲಿ ಬೇರೆ ಕಟ್ಟಿದ್ರು, ಅದು ದುರಸ್ತಿ ಆಗಿ ಹೊಸ ಟ್ಯಾಂಕ್ ಅನ್ನು ಕಟ್ಟಿದ್ದಾರೆ. ಈ ಜನರಿಗೆ ಏನ್ ಸಮಸ್ಯೆ, ಇಷ್ಟು ದೊಡ್ಡ ಟ್ಯಾಂಕ್ ಅನ್ನು ಕಟ್ಟಿ ಜೋಸೆಫ್ ನಗರದಲ್ಲಿ ಇಲ್ಲ, ಜೋಸೆಫ್ ನಗರದಲ್ಲಿ ಇಲ್ಲ, ಶಾಸಕರು ಯಾಕೆ ಕಿವಿ ಕೊಡಲ್ಲ ಅನ್ನೋದನ್ನ ಅಭಿಪ್ರಾಯ ಮಂಡಿಸ್ತಾ ಇದ್ದಾರೆ. ಅದನ್ನ ನೋವನ್ನ ಇವತ್ತು ಜೋಸೆಫ್ ನಗರದ ನಿವಾಸಿಗಳು ತೋಡ್ಕೊಂಡಿದ್ದಾರೆ. ಅದಕ್ಕೆ ಈ ಗಳಿಗೆಯಲ್ಲೇ ನಾಳೆ ಬೆಳಗ್ಗೆಯಿಂದಲೇ ಆ ನೀರಿನ ವ್ಯವಸ್ಥೆ, ನೀರ್ಗಂಟಿ ಯಾರಿದ್ದಾರೆ ಅವನ್ನ ಬದಲಾಯಿಸಿ ಈ ಭಾಗದ ಜನರಿಗೆ ಸಮಸ್ತ ನೀರುಗಳನ್ನ ನಾನು ಕೊಡೋದು ನನ್ನ ಭರವಸೆ, ಗ್ಯಾರಂಟಿ ಅಂತ ಹೇಳಿದ್ದಾರೆ. ಸೊ ಹಾಗಾಗ್ಬಿಟ್ಟು ನನಗೆ ಬಹಳ ಸಂತೋಷ ಇದೆ. ಕಳೆದ ಬಾರಿ ಈ ನಗರಸಭೆ ವ್ಯಾಪ್ತಿಯಲ್ಲಿ ನಾವು ಕಳ್ಕೊಂಡಿದ್ದೀವಿ, ಇಲ್ಲ ಅಂತ ಹೇಳಿಲ್ಲ, ಆದ್ರೂ ಕೆಲವೊಂದು ಲೋಪದೋಷಗಳು ಆಗ್ಬಂದ್ವು. ಆದ್ರೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಶಾಸಕರು ನಿಮಗೆ ಏನ್ ಕೆಲಸ ಮಾಡ್ಕೊಡ್ತಾರೆ ಆ ಭರವಸೆ ಮೇಲೆ, ಆ ಪಕ್ಷದ ಮೇಲೆ ಗೌರವ ಇಟ್ಬಿಟ್ಟು ನೀವು ಈ ಭಾಗದ ಜನರನ್ನ ಗೆಲ್ಸ್ಕೊಡ್ಬೇಕು. ನಾನಂತೂ ಈ ಭಾಗದ ಚುನಾವಣೆ ನಿಲ್ಲಲ್ಲ, ಎಲ್ಲೂ ನಿಲ್ಲೋದು ಇಲ್ಲ, ಬಹಿರಂಗವಾಗಿ ಹೇಳ್ತಾ ಇದ್ದೀನಿ. ಜನರ ಸೇವೆ ನಾನು ಯಾವತ್ತೂ ಇದ್ದೀನಿ, ನಾನು ಮಾಡ್ತೀನಿ. ಮತ್ತೆ ಅದಾದ ನಂತರ ಸರ್ ಈ ಭಾಗದ ಕನ್ಸಲ್ಟೆನ್ಸಿ ಇದೆ ನಿಮ್ಮ ಸನ್ಮಾನ ಅಂಗಡಿ ಪಕ್ಕದಲ್ಲಿ, ಅದ್ರದ್ದೊಂದು ಬಹಳ ದೊಡ್ಡ ಸಮಸ್ಯೆ, ಅದನ್ನು ದಯವಿಟ್ಟು ತಾವು ಗಮನ ಹರಿಸಬೇಕು. ನಾನು ಈಗಾಗಲೇ ಈ ಭಾಗದ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡಬೇಕು, ನೋಡಿ ಒತ್ತು ತಿಳ್ಕೋಬೇಕು. ಬಹಳ ಜನ ಗ್ಯಾರಂಟಿ ಯೋಜನೆಗಳನ್ನ ಟೀಕೆ ಮಾಡ್ತಾ ಇದ್ದಾರೆ. ಆ ಟೀಕೆ ಮಾಡೋರಿಗೆ ನಾವು ಉತ್ತರ ಕೊಡಲಿಕ್ಕೆ ಒಂದೇ ಅಷ್ಟೇ, ಯಾಕೆ ಟೀಕೆ ಮಾಡ್ತೀರಿ, ಬಡವರಿಗೆ ದುಡ್ಡು ಕೊಟ್ಟರೆ ನಿಮ್ಗೆ ಏನು ಕಷ್ಟ ಆಗುತ್ತೆ ಹೇಳಿ. ಒಬ್ಬ ವ್ಯಕ್ತಿಗೆ 2,000 ರೂಪಾಯಿ ಸಿಗೋದು ಯಾರು ಕೊಡಲ್ಲ. 2,000 ರೂಪಾಯಿನ 2,000 ರೂಪಾಯಿ ಮನೆ ಬಂದು, ಒಂದಿಷ್ಟು 10 kg ಅಕ್ಕಿ ಮನೆ ಬಂದು, ಒಂದಿಷ್ಟು ಕರೆಂಟ್ ಫ್ರೀ ಆಗಿ, ಬಸ್ ಫ್ರೀ ಆಗಿ, ನಮ್ಮ ಆಗ್ತಾಗಿರೋ ಬಸ್ಸಿಗೆ ಎಷ್ಟು ಜನ ಹೋಗ್ತಾ ಇದ್ದಾರೆ. ಈಗ ಎಲ್ಲಾ ಕಡೆ ಬಸ್ ಫುಲ್ ಗಂಟೆಸರಿಗಂತೂ ಇಲ್ಲೇ ಇಲ್ಲ, ಅಷ್ಟು ಬಸ್ಗಳು ಹೆವಿ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ಅಂದ್ರೆ ಇವೆಲ್ಲ ಬಹುಶಃ ಗಾರ್ಮೆಂಟ್ಸ್ ಹೋಗೋರು ಅಥವಾ ಬೇರೆ ಬೇರೆ ವರ್ಕ್ ಮಾಡಕ್ ಹೋಗೋರಿಗೆ ಇದೆಲ್ಲ ಅವ್ರಿಗೆ ಅನುಕೂಲ ಆಯ್ತು. ಎಷ್ಟೋ ದುಡ್ಡು ಉಳಿತು ಅವರಿಗೆ, ಒಂದು ತಿಂಗಳಿಗೆ 7,000 ರೂಪಾಯಿ ಅವರಿಗೆ ಬಸ್ಸಲ್ಲೇ ಉಳಿತದೆ ಅವರಿಗೆಲ್ಲ. ಅದ್ರ ಜೊತೆಗೆ 2,000 ರೂಪಾಯಿ ಸಿಗುವಂಥದ್ದು ಒಂದು ಕುಟುಂಬ ಆಧಾರವಾಗಿ ಅವರ ಬದುಕಟ್ಲಿಕ್ಕೆ ಅನುಕೂಲ ಆಗಿದೆ. ಅದರಿಂದ ಎಷ್ಟೋ ಕುಟುಂಬಗಳು ಈ ಗ್ಯಾರಂಟಿ ಯೋಜನೆಯಲ್ಲಿ ಕೆಲವರು ಬದುಕ್ತಾ ಇದ್ದಾರೆ, ಯಾರಿಗೂ ಬಹಳ ಜನರಿಗೆ ಗೊತ್ತಿದ್ದಾರೆ. ಅಂತ ಒಂದು ವ್ಯವಸ್ಥೆ ಈ ತಾಲೂಕಿನ ಸುಮಾರು 54,000 ಕೋಟಿಯನ್ನ ರಾಜ್ಯ ಸರ್ಕಾರ ಇವತ್ತು ವಿನಿಯೋಗ ಮಾಡ್ತಾ ಇದೆ. ಇವತ್ತು ಸಾಮಾನ್ಯ ಜನರು ಇವತ್ತು ಬದುಕನ್ನ ಸ್ವಲ್ಪ ಮಟ್ಟಿಗೆ ಗಟ್ಟಿ ಮಾಡಿಕೊಂಡು ಎತ್ತರಕ್ಕೆ ಬೆಳೀತಾ ಇದ್ದಾರೆ. ಇವತ್ತು ಅದು ಬೇಕಾಗಿತ್ತು ನಮ್ಗೆ. ಅದು ಅಂತ ಒಂದು ವ್ಯವಸ್ಥಿತವಾಗಿ ಇವತ್ತು ಸರ್ಕಾರ ನಾವು ಕೊಟ್ಟಿದ್ದೀವಿ. ಅದರ ಜೊತೆಗೆ ಇವತ್ತು ರಸ್ತೆಗಳು ಮಾಡುವಂಥದ್ದು ಇವೆಲ್ಲ ಸಹಜ ಇದ್ದೇ ಇರುತ್ತೆ. ರಸ್ತೆ ಮಾಡೋದು, ಚರಂಡಿ ಮಾಡೋದು, ಇಲ್ಲಿ ಮೂಲಭೂತ ಸೌಕರ್ಯ ಕೊಡುವಂತ ಕೆಲಸವನ್ನ ನಾವೆಲ್ಲರೂ ಮಾಡಲೇಬೇಕು, ಇಲ್ಲ ಅಂತ ಆಗಲ್ಲ. ಅದ್ರ ಜೊತೆಗೆ ಸರ್ಕಾರಗಳು ಈ ತರ ಕೊಟ್ಟಾಗ ಸಾಮಾನ್ಯ ಜನರ ಬದುಕಿಗೆ ಒಳ್ಳೇದಾಗುತ್ತೆ. ಎಷ್ಟೋ ಜನ ಗ್ಯಾಸ್ ಮೂಲೆಗೆ ಇಟ್ಬಿಟ್ಟಿದ್ರು, ಗ್ಯಾಸ್ ತಗೊಳ್ತಿರ್ಲಿಲ್ಲ, 1,100 ರೂಪಾಯಿ ಕೊಟ್ಟು ತಗೊಳಕ್ಕಾಗಲ್ಲ ಅಂತೆ. ಈಗ 2,000 ರೂಪಾಯಿ ನಮ್ದು ಬಂದ ಮೇಲೆ ಈಗ ಎಲ್ಲರ ಮನೆಗೂ ಗ್ಯಾಸ್ ತಗೊಳ್ತಾ ಇದ್ದಾರೆ. ಅದು ಖುಷಿ ಆಗುತ್ತಲ್ಲ, ಗ್ಯಾಸ್ ಬಂತು, 10 kg ಅಕ್ಕಿ ಬಂದ್ರೆ ಒಂದು ಹೊತ್ತಿಗೆ ಊಟ ಸಿಗುವಂತದ್ದಾಗುತ್ತೆ. ಇದೆಲ್ಲ ಜನರಿಗೆ ಬದುಕಿಗೆ ಅವರ ಹಕ್ಕುಗಳಿಗೆ ಒಂದು ಧೈರ್ಯ ಕೊಟ್ಟಂಗೆ ನಾವು ಬದುಕಬಹುದು ಅನ್ನೋದು ರೀತಿಯಲ್ಲಿ ಇವತ್ತು ನಾವು ಕೊಟ್ಟಿದ್ದೀವಿ. ಬಹುಶಃ ಬಸ್ಸಲ್ಲಿ ಎಷ್ಟು ಜನ ಪ್ರಯಾಣ ಮಾಡಿದ್ರೆ ಅನ್ನೋದು ನಿಮ್ಗೆ ಗೊತ್ತಿದೆ. ಇವತ್ತು ಸಾಗರದಲ್ಲಿ ಎಷ್ಟೋ ಕೋಟಿ ಆಗಿದೆ ನಮ್ಗೆ, ಎಷ್ಟೋ 203 ಕೋಟಿ ರೂಪಾಯಿ ಬರೀ ಸಾಗರ ಜನರೇ ಬಸ್ಸಲ್ಲಿ ಓಡಾಡಿದ್ದಾರೆ. ಒಂದು ತಿಂಗಳಿಗೆ ಆಗ್ತಾ ಇರೋದು ಎಲ್ಲ ಅಂದ್ರೆ ಅಷ್ಟು ದುಡ್ಡನ್ನು ನಾವು ಕೊಡ್ತಾ ಇದ್ದೀವಿ. 54,000 ಕೋಟಿ ಅಂದ್ರೆ ಕಮ್ಮಿ ಅಲ್ಲ. ಇಡೀ ದೇಶದಲ್ಲಿ ಎಲ್ಲೂ ಯಾವ ರಾಜ್ಯದಲ್ಲೂ ಇಲ್ಲ ಅಂತ ಒಂದು ಯೋಜನೆಯನ್ನ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ, ನಮ್ಮ ಸರ್ಕಾರ ಮಾಡಿದೆ. ನನಗಂತೂ ಹೆಮ್ಮೆ ಇದೆ. ಯಾರೋ ಟೀಕೆ ಮಾಡಿದವರು ದುಡ್ಡು 1 ರೂಪಾಯಿ ಕೊಡಲ್ಲ. ಕಷ್ಟ ಅನ್ನೋದು ಏನನ್ನೋದು ನನಗದ ಜೋಸೆಫ್ ನಗರದ ಯಾವುದೇ ಇರ್ಬೋದು, ಈ ಭಾಗದಲ್ಲಿ
ಅಭಿವೃದ್ಧಿ ಬಗ್ಗೆ ನೀವು ಏನು ಚಿಂತೆ ಮಾಡೋದು ಬೇಡ. ನಾನು ಈಗಾಗಲೇ ನಾಗಪ್ಪನವ್ರಿಗೆ ಹೇಳಿದ್ದೇನೆ, ಈ ಭಾಗದ ಅಭಿವೃದ್ಧಿ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಬೇಕು, ಈ 9 ವಾರ್ಡ್ಗಳಿಗೆ ಹೆಚ್ಚು ಒತ್ತನ್ನು ಕೊಡಿ ಅಂತ ಈಗಾಗಲೇ ಹೇಳಿದ್ದೀನಿ. ಆ ಭಾಗದಲ್ಲೂ ಶುರು ಮಾಡಿದ್ದೀವಿ, ಸುಮಾರಷ್ಟು ರಸ್ತೆಗಳನ್ನು ಕೊಟ್ಟಿದ್ದೀವಿ. ಒಂದಿಷ್ಟು ಚರಂಡಿಗಳಾಗಬೇಕಾಯ್ತು, ಅದನ್ನು ಸಹ ಕೊಡ್ಲಿಕ್ಕೆ ಹೇಳಿದ್ದೀರಿ. ಸರ್ಕಾರದಲ್ಲಿ ಹಿಂದಿನ ಸಾರಿ ಕೊಟ್ಟಿರೋದು ಈ ಸಾರಿ ಬಡ್ಜೆಟ್ ಅಲ್ಲೂ ಸಹ ಮತ್ತೆ ದುಡ್ಡು ಬರುತ್ತೆ. ಎಕ್ಸ್ಟ್ರಾ 2 ಕೋಟಿ ರೂಪಾಯಿ ಮೊನ್ನೆ ಬೇರೆ ತಂದು ಕೊಟ್ಟಿದ್ದೀನಿ, ಅದಿನ್ನೂ ಬಂದಿಲ್ಲ. ಅದು ಬಂದ ಮೇಲೆ ಆ ದುಡ್ಡನ್ನು ಸಹ ಈ ಭಾಗದ ಕೆಲವು ಹತ್ತಿರದಲ್ಲಿರುವಂಥ ಯಾವ್ಯಾವ ರಸ್ತೆ ಹಾಳಾಗಿದೆ ಅದಕ್ಕೂ ಸಹ ಕೊಡ್ಲಿಕ್ಕೆ ಅವಕಾಶಗಳು ಇದಾವೆ ಇವತ್ತು. ಹಾಗಾಗಿ ಬಹಳ ಖುಷಿ ಆಯಿತು. ಇವತ್ತು ಜೋಸಫ್ ನಗರದಲ್ಲಿ ಬಂದು ನನ್ನ ಹಳೆಯ ನೆನಪುಗಳನ್ನು ಬಿಚ್ಚಿಡುವಂಥ ಅವಕಾಶಗಳಾಗಿದೆ. ನಾವು ಆಟ ಆಡಿದ ಜಾಗ, ಈ ಕಾಮನ ಹಬ್ಬ ಮಾಡಿದ್ದು, ಇವರೆಲ್ಲ ಇವೆಲ್ಲ ಬಣ್ಣ ಹೊಡೆಯೋದೆಲ್ಲ ಇತ್ತಲ್ಲ, ಎಲ್ಲ